ಶಿವನಗೆರೆ ಶಿರಾ ಮಧುಗಿರಿ ರೋಡಲ್ಲಿ ಮಧ್ಯ ಒಂದು ಊರದು ಚಿಕ್ಕ ಹಳ್ಳಿ, ಕೈಂಡ್ ಆಫ್ ರಿಮೋಟ್ ವಿಲೇಜ್. ಎಷ್ಟು ಜನ ಇದಾರೆ ಹಳ್ಳಿಲಿ? ಒಂದ್ 400 ಇಂದ 500 ಮನೆ ಇರ್ಬೋದು. ಅಬ್ಬಬ್ಬಾ, ಅಂದ್ರೆ 400 ಇಂದ 500 ಮನೆ. ನಾನು ಹುಟ್ಟಿ ಬೆಳೆದಿದ್ದು ಶಿವನಗೆರೆನಲ್ಲಿ. ಅಲ್ಲೇ ಪ್ರೈಮರಿ ಸ್ಕೂಲ್ ಮಾಡಿದ್ದು, 7th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ. 1 to 10th ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕನ್ನೋ ಆಸೆ ತುಂಬಾ ಇತ್ತು, ಬಟ್ ಇಂಗ್ಲಿಷ್ ಮೀಡಿಯಂ ಅಫೋರ್ಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಗೆ. ಫೀಸ್ ಅವಾಗೆಲ್ಲ ಚಿಕ್ಕ ಕಾನ್ವೆಂಟ್ ಸ್ಕೂಲ್ಸ್ ಎಲ್ಲ 1500 2500 ಅಷ್ಟೇ ಫೀಸ್ ಇದ್ದಿದ್ದು. ನಮ್ಗೆ ಅಷ್ಟನ್ನು ಅಫೋರ್ಡ್ ಮಾಡೋ ಸ್ಥಿತಿನಲ್ಲಿ ನಮ್ ತಂದೆಯವ್ರು ಇರ್ಲಿಲ್ಲ. ಸೊ ಬಟ್ ನಾನು ಓದಿದ ಸ್ಕೂಲ್ ತುಂಬಾ ಚೆನ್ನಾಗಿತ್ತು, ಗೌರ್ಮೆಂಟ್ ಸ್ಕೂಲ್. ನಾನು 1 to 7th ಓದಿದ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಮತ್ತೆ ಅಲ್ಲಿಂದ ನಮ್ಮೂರಿಂದ 3 ಕಿಲೋಮೀಟರ್ ದೂರದಲ್ಲಿ ಸೋದೇನಹಳ್ಳಿ ಅಂತ ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲ್. ಅಲ್ಲಿ 3 ವರ್ಷ ಹೈಸ್ಕೂಲ್ ಮಾಡಿದ್ದು ನಾನು. ಏನು ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಮಂಜುಶ್ರೀ ಹೋಟೆಲ್ ಅಂತ ಚಿಕ್ಕದು ಹೋಟೆಲ್ ಇತ್ತು. ನಿಮ್ಮ ಹೆಸರಲ್ಲೇ? ಹೌದು. ನನ್ನ ಮನೆಯಲ್ಲಿ ಪ್ರತಿಯೊಂದು ಪಾತ್ರೆ, ತಟ್ಟೆ, ಲೋಟ ಎಲ್ಲ ನನ್ನ ಹೆಸರಲ್ಲೇ ಇರುತ್ತೆ. ಯಾಕಂಗೆ? ನಮ್ಮಪ್ಪ ಹಂಗೆ. ನಾನು ಒಬ್ಳೆ. ಅದು ಪಾಯಿಂಟ್ ಅಲ್ಲಿ. ಹೌದು. ಸೊ ಏನ್ ತಗೊಂಡ್ರು ಮಂಜುಶ್ರೀ ಹೆಸರು ಬರ್ಸ್ತಿದ್ರು? ಏನೇ ತಗೊಂಡ್ರು ಮಂಜುಶ್ರೀ. ಒಂದ್ ಟಿವಿ ತಗೊಂಡ್ರು ಅದರಿಂದ ಸ್ಟಿಕ್ಕರ್ ಹಾಕ್ಬಿಡೋರು ಮಂಜುಶ್ರೀ ಅಂತ. ಯಾಕೆ ಹೆಸರಿಟ್ಟಿದ್ದೋಗ್ಲಿ ಅದ ಹೇಳಿ. ನಮ್ಮಪ್ಪ, ನಮ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ ಮನೆ ದೇವ್ರು. ಸೊ ಆ ಧರ್ಮಸ್ಥಳಕ್ಕೆ ಹೋದಾಗ ನನ್ಗೇನೋ ಹುಷಾರಿರ್ಲಿಲ್ಲ ಅಂತ ಮಂಜುನಾಥನಲ್ಲಿ ಅರ್ಕೆ ಮಾಡ್ಕೊಂಡಿದ್ರು. ಮೊದ್ಲು ನಳಿನ ಅಂತ ಏನೋ ಹೆಸರಿಟ್ಬಿಟ್ಟು ಆಮೇಲೆ ಮಂಜುಶ್ರೀ ಮಂಜುನಾಥ. ಅಲ್ಲಿ ಮಂಜುಶ್ರೀ ಅನ್ನೋದು ತುಂಬಾ ಎಲ್ಲೋದ್ರೂ ಕಾಣಿಸುತ್ತೆ ಧರ್ಮಸ್ಥಳದಲ್ಲಿ. ನೇತ್ರಾವತಿ, ಮಂಜುಶ್ರೀ, ಮಂಜುಷಾ ಅನ್ನೋದು. ಸೊ ಅದನ್ನ ನೋಡ್ಬಿಟ್ಟು ಮಂಜುಶ್ರೀ ಅಂತ ಇಟ್ಟಿದ್ದು. ಗಂಡ್ಮಕ್ಳಾಗಿದ್ರೆ ಮಂಜುನಾಥ ಆಗ್ತಿತ್ತು, ನೀವು ಹೆಣ್ಮಕ್ಳಾಗಿರೋದ್ರಿಂದ ಮಂಜುಶ್ರೀ ಆಗಿದೆ. ಹೌದು. ಓಕೆ. ಎಷ್ಟು ಪ್ರತಿ ತಿಂಗಳ ಇನ್ಕಮ್ ಅವಾಗಿನ ಕಾಲಕ್ಕೆ? ಅದು ತಿಂಗಳು ಇಲ್ಲ, ದಿನಾನೂ ಇಲ್ಲ. ಅವತ್ತಿನ್ಗೆ ಅವತ್ ಅಕ್ಕಿ ತರ್ಸೋರು ನನ್ನ ಹತ್ರ. 1 kg ಅಕ್ಕಿ ತಗೋಬಾ, 1 kg ರವೆ ತಗೋಬಾ, ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಮಾಡಿ ಬೋಂಡಾ ಮಾಡಿ, ಅವಾಗೆಲ್ಲ 1 ರೂಪಾಯಿಗೆ 1 ಬೋಂಡಾ, 5 ರೂಪಾಯಿ 10 ರೂಪಾಯಿಗೆ 1 ಪ್ಲೇಟ್ ಉಪ್ಪಿಟ್ಟು, ಚಿತ್ರಾನ್ನ. ಸೊ ಈ ತರ ಅಂಗಡಿನಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಸೌದೆ ಒಲೆ ಅವಾಗೆಲ್ಲ ಒಂದ್ ಚಿಕ್ಕ ಪೆಟ್ಟಿಗೆ ಅಂಗಡಿ, ಅದ್ರ ಸುತ್ತ ಒಂದು ದೊಡ್ಡ ಗುಡಿಸ್ಲು ತರ ಹೋಟೆಲ್. ದೊಡ್ಡ ಹೋಟೆಲ್ ತರ ಏನಲ್ಲ, ಚಿಕ್ಕ ಅಂಗಡಿ, ಪುಟಾಣಿ ಅಂಗಡಿ. ಅಪ್ಪ ಅಮ್ಮ ನಾನು, ನಮ್ದು ಚಿಕ್ಕ ಫ್ಯಾಮಿಲಿ ಅಷ್ಟೇ. ನಾನು ಆಲ್ಮೋಸ್ಟ್ 1st 2nd ಸ್ಟ್ಯಾಂಡರ್ಡ್ ವರ್ಗು ಅದ್ರೊಳಗಡೆನೆ ಮಲಗ್ತಾ ಇದ್ದಿದ್ದು ಕೂಡ ನಾವು. ಪುಟಾಣಿ ಅಂಗಡಿ ಒಳಗಡೆ ಒಂದು ಪೆಟ್ಟಿಗೆ ಅಂಗಡಿ, ಗೇಬಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಪೆಟ್ಟಿಗೆ ಅಂಗಡಿ. ಅದ್ರ ಸುತ್ತ ಒಂದು ಗುಡಿಸ್ಲು ಹೋಟೆಲ್, ಆರಾಮಾಗಿ ಕಂಫರ್ಟಬಲ್ ಆಗಿ ಕಲ್ಲಿನ ಕುರ್ಚಿ, ಜನ ಕುತ್ಕೊಳ್ಳಕ್ಕೆ. ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲೇ ಹೋಟೆಲ್ ಇದ್ದಿದ್ದು. ಸೊ ಅಲ್ಲಿಂದ ಒಂದು 100 ಮೀಟರ್ ಅಲ್ಲಿ ಸ್ಕೂಲ್ ಇತ್ತು. ಸೊ ನಾನು ಹೋಗೋದು, ಮಧ್ಯ ಬರೋದು, ಅವ್ರು ಹೇಳ್ತಿದ್ರೆ ನಾವು ವಿಜುವಲೈಸ್ ಮಾಡ್ಕೋಬಹುದು. ಸಿನಿಮಾದೆಲ್ಲ ನೋಡಿರ್ತೀವಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಪುಟಾಣಿ ಹೋಟೆಲ್, ಪೆಟ್ಟಿಗೆ ಅಂಗಡಿ ತರ, ಮುಂದೆ ಕಲ್ ಬೆಂಚು, ಅಲ್ಲಿ ಮಲಗ್ತಾ ಇದ್ದಂತ ಹುಡುಗಿ. ಆಲ್ಮೋಸ್ಟ್ 1st 2nd ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಮಲಗ್ತಾ ಇದ್ದಿದ್ದು. ಮನೆ ಇರ್ಲಿಲ್ಲ ನಮಗೆ, ಮನೇನೂ ಇರ್ಲಿಲ್ಲ, ಮನೆ ಕಟ್ಟಕ್ ಜಾಗನೂ ಇರ್ಲಿಲ್ಲ. ಆಮೇಲೆ ಜನ ಎಲ್ಲ ನಮ್ಮ ಸಂಬಂಧಿಕರು, ನಮ್ ದೊಡ್ಡಪ್ಪ ಎಲ್ಲ ಇದ್ರು. ಬಟ್ ಎಲ್ಲರೂ ಸ್ವಲ್ಪ ಬಡತನದಲ್ಲೇ ಇದ್ದಿದ್ದು, ಯಾರಿಗೂ ಯಾರು ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಸೊ ಬಟ್ ಒಂದ್ ಜಾಗದಲ್ಲಿ ಒಂದು ಮನೆ ಕಟ್ಟಿದ್ರು ನಮ್ ದೊಡ್ಡಪ್ಪ. ಸೊ ಜನ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಹೆಣ್ಮಗಳಿದ್ದಾಳೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಗುಡ್ಸ್ಲಲ್ಲಿ ಮಲ್ಗಕ್ ಆಗಲ್ಲ, ಸೊ ಅವ್ರಿಗೆ ಅಫೋರ್ಡಬಿಲಿಟಿ ಬರೋವರೆಗೂ ನಿಮ್ ಮನೇಲಿ ಜಾಗ ಕೊಡಿ ಅಂತ ಹೇಳಿದ್ರು. ನಮ್ ದೊಡ್ಡಪ್ಪ ಸೋಮಶೇಖರ್ ಅಂತ, ತುಂಬಾ ದೊಡ್ಡ ಮನ್ಸಿಂದ ಅವ್ರ ಮನೆಯಲ್ಲಿ ಪಕ್ಕದಲ್ಲೇ ಒಂದು ರೂಮು, ಅಂದ್ರೆ ಇಲ್ಲಿಂದ ಇಲ್ಲಿಗೊಂದು ರೂಮ್ ಇರುತ್ತೆ, ಮಧ್ಯ ಅಡ್ಗೋಡೆ ಇರುತ್ತೆ. ಸೊ ಅದ್ರೊಳಗಡೆ ಜಾಗ ಕೊಟ್ರು. ಅಲ್ಲಿಂದ ಮನೆ ಅಫಿಷಿಯಲಿ ನಾವು ಮನೆ ಅಂತ ಹೋಗಿದ್ದು. ಸೊ ಆಲ್ಮೋಸ್ಟ್ 2012 ವರ್ಗು ನಾವು ಅದೇ ಮನೆಯಲ್ಲಿದ್ವಿ. ನಾನು 10th ಕಂಪ್ಲೀಟ್ ಆಗಿ ನಾನು ತುಮಕೂರಿಗೆ ಬಂದು ಸ್ಟಡೀಸ್ ಮಾಡಿ ಕಂಪ್ಲೀಟ್ ಆಗೋವರೆಗೂ ಅದೇ ಮನೆಯಲ್ಲಿದ್ವಿ ನಾವು. ಹೆಂಗಿತ್ತು ಅಂದ್ರೆ ಅನ್ಕೊಂಡಾಗ ಬದುಕೋಕ್ ಆಗ್ತಿರ್ಲಿಲ್ಲ, ಆಸೆ ಪಟ್ಟದ್ದೆಲ್ಲ ತಗೊಳಕ್-ಆಗಲ್ಲ. ಹೌ ಇಸ್ ಯುವರ್ ಚೈಲ್ಡ್ಹುಡ್? ಹೆಂಗಿತ್ತು? ಯಾವ್ದು ಆಟದ ಸಾಮಾನು ಬೇಕು, ಸಿಗಲ್ಲ, ಹೆಂಗೆ ಆ ಚೈಲ್ಡ್ಹುಡ್ ಹೆಂಗೆ ಫೀಲ್ ಮಾಡಿದ್ರಿ? ಚೈಲ್ಡ್ಹುಡ್ ತುಂಬಾ ಮಿನಿಮಲಿಸ್ಟ್. ನಾನು ತುಂಬಾ ಚಿಕ್ಕ ಹುಡುಗಿಯಿಂದನೂ ತುಂಬಾ ಮಿನಿಮಲಿಸ್ಟ್. ದೇವ್ರ ದಯೆಯಿಂದ ಏನಿಲ್ಲ ಅಂದ್ರೂ ಸ್ವಲ್ಪ ಬುದ್ಧಿ ಅಥವಾ ಮೆಚುರಿಟಿ ಅನ್ನೋದು ಸ್ವಲ್ಪ ಚಿಕ್ಕ ಹುಡುಗಿಯಿಂದಾನೇ ಇತ್ತು. ನಾನೇನು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ನಮ್ಮ ತಂದೆಗೆ. ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಪ್ಪ ಲೋಕಪಾಲ್ ಕಾನ್ವೆಂಟ್ ಅಂತ ಇದೆ, ಸ್ಕೂಲ್ಗೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ಬೇಕಂತ ತುಂಬಾ ಹಠ ಮಾಡ್ತಿದ್ದೆ. ನನ್ಗೂ ಆಸೆಗೋಸ್ಕರ 2 ದಿನ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಎಬ್ಸ್ಬಿಟ್ಟು ಕರ್ಕೊಂಡ್ಬಂದಿದ್ದೆ. ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಂತ, ಇಂಗ್ಲಿಷ್ ಕಲಿಬೇಕು. ಅಂದ್ರೆ ನನ್ಗೆ
ತುಂಬಾ ಇಷ್ಟ ಆಯ್ತು. ನಾನು ಟೈ ಕಾನ್ವೆಂಟ್ಗೆ ಹೋಗ್ಬೇಕಾ? ಅಂದ್ರೆ ಟೈ ಹಾಕ್ಬೇಕು, ಶೂಸ್ ಹಾಕ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಟೈ, ಶೂಸು, ಸಾಕ್ಸ್ ಕೊಡಲ್ಲ ಅಲ್ಲ, ಹೌದು, correct. ಬೆಲ್ಟ್ ಎಲ್ಲ ಕೊಡಲ್ಲ. ನಮ್ಮೂರಿಂದ ಶಿರಾಗೆ, ಮಧುಗಿರಿಗೆ ಕಾನ್ವೆಂಟ್ ಹೋಗೋ ಮಕ್ಳು ನೋಡಿ ಆಸೆ ಆಗ್ತಾ ಇತ್ತು ನನ್ಗೆ, okay. ನಾನು ಟೈ ಹಾಕೋಬೇಕು ಅಂತ. ಸೊ ಅದ್ ನನ್ಗೆ ಕೊನೆಗೂ ಹಾಕೊಳಕ್ಕೆ ಆಗ್ಲಿಲ್ಲ. ಅಂದ್ರೆ ಟೈ, ಬೆಲ್ಟ್ ಮತ್ತೆ ಶೂಸು ಆಸೆ, ಅದೆಲ್ಲ ನನ್ಗೆ ತುಂಬಾ ಆಸೆ ಇತ್ತು. ಮೇ ಬಿ ನಾನು ಕಾನ್ವೆಂಟ್ಗೆ ಹೋದ್ರೆ ಅದು ಹಾಕೋಬಹುದು ಅಂತ ತುಂಬಾ ಆಸೆ ಆಗ್ತಿತ್ತು. ಬಟ್ ನಮ್ಮಪ್ಪ ಒಂದಿನ ಕರ್ಕೊಂಡೋಗಿ ಒಂದು 2 days ಕೂರಿಸ್ಬಿಟ್ಟು ಎಪ್ಸಿ ಕರ್ಕೊಂಡ್ ಬಂದಿದ್ರು, ಆಸೆ ಇರ್ಲಿ ಅಂತ. ಅವಾಗೆಲ್ಲ ಹಬ್ಬಗಳು ಹೇಗ್ ನಡೀತಿತ್ತು ಮನೇಲಿ? ಹಬ್ಬ ಪ್ರತಿ ಹಬ್ಬನೂ ಸಿಂಪಲ್ ಆಗಿ ಮಾಡ್ತಾ ಇದ್ವಿ. ನಮ್ಮಪ್ಪ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡೋರು. ಯುಗಾದಿ ಹಬ್ಬಕ್ಕಂತೂ ಹೊಸ ಬಟ್ಟೆ ಕಂಪಲ್ಸರಿ ಇರ್ತಾನೆ ಇತ್ತು ನನಗೆ. ಈಗಲೂ ನೆನಪಿದೆ, ನಮ್ಮಪ್ಪನ ಹತ್ರ ಒಂದು 200-300 rupees ಅಷ್ಟೇ ಇದ್ದಿದ್ದು. ಬಡವನಹಳ್ಳಿಗೆ ಹೊಸ ಬಟ್ಟೆ ಕೊಡೋಕೆ ಕರ್ಕೊಂಡೋದ್ರು. ಅಂದ್ರೆ ಆ 300 ಹಬ್ಬನೂ ಮಾಡ್ಬೇಕು, ನನಗೆ ಬಟ್ಟೆನೂ ಕೊಡಿಸ್ಬೇಕು. ಅವರಿಗೆ ಅದು ಒಂಥರ ಅತಂತ್ರ ಪರಿಸ್ಥಿತಿ. ಸೊ ನನಗೆ ಅರ್ಥ ಆಗ್ತಿತ್ತು ಅವ್ರ ಸ್ಟ್ರಗಲ್ಸ್. ಬಟ್ ಸ್ಟಿಲ್ ನನಗೆ ಬಟ್ಟೆನೇ ಕೊಡ್ಸಿದ್ರು. ಈ ಚೂಸ್ ಟು ಬಟ್ಟೆ ಕೊಡೋದೇ ತಗೊಂಡ್ರು ಬಿಟ್ರೆ ಹೆಂಗ್ ಅರ್ಥ ಆಗುತ್ತೆ ನಿಮ್ಗೆ? ನನಗೆ ಗೊತ್ತಿಲ್ಲ. ನಂಗೆ ಆಲ್ಮೋಸ್ಟ್ 3rd-4th ಸ್ಟ್ಯಾಂಡರ್ಡ್ ಇಂದನೂ ನಮ್ಮಪ್ಪ ಅದು ಸ್ಟ್ರಗಲ್ಸ್ ಅರ್ಥ ಆಗ್ತಾ ಇತ್ತು. ಆಮೇಲೆ ನಮ್ಮಪ್ಪಗೆ ನಾನು ಹೋಟೆಲಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಸೌದೆ ತಂದು ಕೊಡೋದು, ಸೌದೆ ಹೊಡೆದ್ಬಿಟ್ಟು ಕೊಡೋದು, ಅಂದ್ರೆ ಸೌದೆ ಒಲೆ ಅಲ್ವಾ, ಸೊ ಅದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊತಾ ಇದ್ದೆ. ನಮ್ಮಮ್ಮ ಮನೆ ಒಳಗಡೆ ಕೆಲಸ ಮಾಡೋರು. ಸ್ಕೂಲಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಸ್ಕೂಲಲ್ಲಿನೂ ಟೀಚರ್ ಸಪೋರ್ಟ್ ಇರ್ತಾ ಇತ್ತು. ಸೊ ನನಗೆ ನಮ್ಮಪ್ಪ ಅಂದ್ರೆ ತುಂಬಾ ಯಾವಾಗ್ಲೂ ಆಲ್ಮೋಸ್ಟ್ 24/7 ಜೊತೆನೇ ಇರ್ತಿದ್ರಿಂದ ಅವ್ರ ಪ್ರತಿಯೊಂದು ಮೂವ್ಮೆಂಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಏನ್ ಹೇಳ್ತಿದ್ರಪ್ಪ ಯಾವಾಗ್ಲೂ ಸ್ಕೂಲ್ಗೆ ಹೋಗ್ಬೇಕಾರೆ? ನೋಡಮ್ಮ ನಾವ್ ಇಷ್ಟು ಕಷ್ಟಪಡ್ತಿದೀವಿ, ನೀನ್ ಚೆನ್ನಾಗಿ ಓದು ಆತರ ಏನ್ ಹೇಳ್ತಾ, ಅಥವಾ ಸುಮ್ನೆ ಸೈಲೆಂಟ್ ಅವ್ರ ಪಾಡಿಗೆ ಕೆಲಸ ಮಾಡ್ತಿದ್ರು, ನಿಮ್ ಪಾಡಿಗೆ ಇರ್ತಿದ್ರ ಹೆಂಗೆ? ಆಕ್ಚುಲಿ ಪುಷ್ ಮಾಡ್ತಾ ಇರ್ಲಿಲ್ಲ ಅವರು. ಅವರಿಗೆ ಒಂದ್ ಸಬ್ಜೆಕ್ಟ್ ನೀವು ಓದ್ರೂ ಪರವಾಗಿಲ್ಲ, ಟೆನ್ಷನ್ ತಗೋಬಾರ್ದು. ಅಂದ್ರೆ ನಾನ್ ಸ್ಟ್ರೆಸ್ ತಗೋಬಾರ್ದು, ನಿಮ್ ಮೇಲೆ ಪ್ರೆಷರ್ ಇಲ್ಲ. ತುಂಬಾ ಫ್ರೀಡಮ್ ಕೊಟ್ಟು ಬೆಳೆಸಿದ್ರು, ತುಂಬಾ ಕಂಫರ್ಟಬಲ್ ಆಗಿ. ನಂಗೆ ಅಷ್ಟು ತೀರಾ ಅದು ಬಡತನೂ ಅಲ್ಲ, ಕಡು ಬಡತನ ಆಕ್ಚುಲಿ. ಬಟ್ ನನ್ಗೆ ಅದು ಎಕ್ಸ್ಪೀರಿಯನ್ಸೇ ಆಗಿಲ್ಲ. ನಾನು ಕೇಳಿದ್ದೆಲ್ಲ ಆಲ್ಮೋಸ್ಟ್ ಸಿಗ್ತಾನೆ ಇತ್ತು. ಆಮೇಲೆ ರಿಯಲೈಸ್ ಆಗ್ತಾ ಬಂತು, ಇದು ಸಾಲ ಮಾಡಿ ಕೂಡ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ ಅದು. ಅಂದ್ ಹೈಸ್ಕೂಲು, ಕಾಲೇಜಿಗೆ ಬಂದಾಗ ನಂಗೆ ರಿಯಲೈಸ್ ಆಯ್ತು, ಓಕೆ ತುಂಬಾ ಸಾಲ ಮಾಡ್ತಾ ಇದ್ದಾರೆ ನನಗೆಲ್ಲ ಕಂಫರ್ಟಬಲ್ ಲೈಫ್ ಕೊಡಕ್ಕೆ ಅನ್ನೋದು ರಿಯಲೈಸ್ ಆಯ್ತು. ಹೆಂಗ್ ಗೊತ್ತಾಯ್ತು? ಸಾಲದವ್ರು ಹುಡಿಕೋ ಬರೋರಲ್ವಾ, ಮನೆ ಹತ್ರ, ಅಂಗಡಿ ಹತ್ರ, ಹೋಟೆಲ್ ಹತ್ರ ಬರೋರು, ಸಾಲದವ್ರು ಹುಡಿಕೋ ಬರೋರು. ಸೊ ಅವಾಗ ನನ್ಗೆ ಅರ್ಥ ಆಗ್ತಿತ್ತು. ಡಿಮ್ಯಾಂಡ್ ಮಾಡೋರು, ಒಂದು ಹಳ್ಳಿ ಮರ ಅಲ್ಲೆಲ್ಲ ಕರ್ಕೊಂಡು ಹೋಗೋರು ನಮ್ಮಪ್ಪ. ಸೊ ಅಲ್ಲಿ ಕನ್ವಿನ್ಸ್ ಮಾಡೋರು, ಸ್ವಲ್ಪ ಟೈಮ್ ಕೊಡಿ, ಕೊಡ್ತೀವಿ ದುಡ್ಡು, ಈ ಥರ. ಯಾಕಂದರೆ ನಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ಮೇ ಇರಲಿಲ್ಲ. ನಮ್ಮಪ್ಪ ಅವತ್ತು ಹೋಟ್ಲು ಮಾಡಬೇಕು, ಸ್ವಲ್ಪ ಬೇಸಿಕ್ ಎಕ್ಸ್ಪೆನ್ಸಸ್ ಅಷ್ಟೇ. ಆಮೇಲೆ ನನಗೆ ಸ್ಕೂಲಿಂದ ಬೇರೆ ಸ್ವಲ್ಪ ಅಕ್ಕಿ, ಅವಾಗ 10th ವರೆಗೂ ಸ್ಕೂಲಿಂದ ಕೊಡೋರು ಅಕ್ಕಿ ಅದು. ಆಮೇಲೆ ಬಿಸಿಯೂಟ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬಿಸಿಯೂಟ, ನಮ್ಗೆ ಮಧ್ಯಾಹ್ನದೊತ್ತು ಅಲ್ಲಿ ಬಿಸಿಯೂಟ ಕೊಡೋರು. ಮಾರ್ನಿಂಗ್ ಹೋಟೆಲ್ ಅಲ್ಲೇ ತಿಂಡಿ, ಹೋಟೆಲ್ದು ಅಷ್ಟೇ. ಇಷ್ಟು 3 ಚಿಕ್ಕ ಪ್ರಪಂಚ ನಂದು. ಅಪ್ಪ ಈ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಫ್ಯಾಮಿಲಿ ನೋಡಿದಾಗ ಸ್ವಭಾವತಃ ಮಕ್ಳಿಗೆ ಆಸೆ ಆಗುತ್ತೆ, ಏನೋ ಕೇಳ್ಬೇಕನ್ಸುತ್ತೆ. ಆ ಥರದ್ದೆಲ್ಲ ನಿಮ್ಗೇನು ಅನಿಸ್ತಿರ್ಲಿಲ್ವಾಗ? ಅನ್ಸಿದ್ದು ಸುಮ್ಮನೆ ಇದ್ಬಿಟ್ಟಿದ್ರು ಹೋಗ್ಲಿ? ತುಂಬಾ ಅನ್ನಿಸ್ತಿತ್ತು, ಅಫ್ಕೋರ್ಸ್ ತುಂಬಾ ಅನ್ನಿಸ್ತಾ ಇತ್ತು. ನನ್ನ ಕಸಿನ್ಸು ಕೂಡ ಆಕ್ಚುಲಿ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ತುಂಬಾ ಚೆನ್ನಾಗಿದ್ರು, ಲೈಕ್ ಹೊಲ ತೋಟ ಇರೋರೆ. ಅವ್ರದ್ದೆಲ್ಲ ನೋಡಿದಾಗ ನನ್ಗೆ ಅನ್ನಿಸ್ತಾ ಇತ್ತು, ಸೊ ನಮ್ದು ತೋಟ ಇರ್ಬೇಕಾಗಿತ್ತು, ನಾವು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೋದಾಗಿತ್ತು, ಅಥವಾ ಎಷ್ಟು ಚೆನ್ನಾಗಿದೆ ಮನೆ, ಈ ತರ ನಮ್ದು ಇರ್ಬೋದು, ತುಂಬಾ ಅನಿಸ್ತಾ ಇತ್ತು ನನಗೆ. ಇನ್ಫ್ಯಾಕ್ಟ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮಪ್ಪ ಡೂಮ್ ಟಿವಿ, ಅದು LG ತಂದಿದ್ದು. ಅಲ್ಲಿವರೆಗೂ ಟಿವಿನೂ ಇರ್ಲಿಲ್ಲ. ನಾವೆಲ್ಲ 90s ಕಿಡ್ಸ್ ಅಲ್ವಾ, ಬೇರೆಯವ್ರ ಮನೆಗೆ ಹೋಗಿ ಟಿವಿ ನೋಡೋದು, 3 hours ಒಂದು ಮೂಲೆನಲ್ಲಿ ನೋಡೋದು ಕಂಪಲ್ಸರಿ ಆಗ್ಬಿಟ್ಟಿತ್ತು. ಆಮೇಲೆ ಶಟಲ್ ಕಾಕ್ ಬೇಕನ್ನಿಸ್ತಿತ್ತು. ಅದಕ್ಕೆ ನಮ್ಮ ಮನೆಯಿಂದ ಒಂದು ದೂರದಲ್ಲಿ ಇನ್ನೊಂದು ಆಂಟಿ ಇದ್ರು, ಲಕ್ಷ್ಮಿ ಆಂಟಿ ಅಂತ. ಸೊ ಅವ್ರು ಕೊಡೋರು ಆಡಕ್ಕೆ, ಎಲ್ಲಾನು ಲಿಮಿಟೆಡ್ ಟೈಮು. ಸೊ ಆ ಲಿಮಿಟೆಡ್ ಟೈಮ್ ಅಲ್ಲಿ ಒಬ್ರು ಮನೇಲಿ ಕೇರಮ್, ಒಬ್ರು ಇಸ್ಕೊಂಡು ಆಟ ಆಡ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ವಾಪಸ್ ಬರ್ಬೇಕು. ಕೊಟ್ಬಿಟ್ಟು ಹೇಳ್ಬಿಟ್ಟು ವಾಪಸ್ ಬರ್ಬೇಕು. ಉಯ್ಯಾಲೆ ಹಾಕೋಬೇಕಂದ್ರು ಹಗ್ಗ ಒಬ್ರು ಮನೇಲಿ ಇಸ್ಕೊಂಡು ಒಂದ್ ಅರಳಿ ಮರಕ್ಕೆ ಹಾಕ್ಬಿಟ್ಟು ಆಡ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು. ಸೊ ಇಟ್ ವಾಸ್ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ತುಂಬಾ ಇತ್ತು. ನಾನೇನು ಕೇಳ್ತಿರ್ಲಿಲ್ಲ ನಮ್ಮಪ್ಪನ, ಅದಂತೂ ನೆನಪಿದೆ ನನಗೆ. ಸಮಯ ಹೊರಡ್ತಾ ಇತ್ತು, ನಿಮಗೂ ಕೂಡ ಪ್ರಬುದ್ಧತೆ ಬಂತು, ನಿಮ್ಮ ಬದುಕು ಅರ್ಥ ಆಗ್ತಿತ್ತು. ಬಟ್ ಸ್ಟಿಲ್ ಸ್ಟ್ರಗಲ್ ಇತ್ತು ಅಲ್ಲಿ. ಅವಾಗ ದೊಡ್ಡವರಾದ್ಮೇಲೆ, ಅಂದ್ರೆ ಕಾಲೇಜ್ ಡೇಸ್ಗಳಿಗೆ ಬಂದ್ಮೇಲೆ ಏನು ಆಂಬಿಷನ್ಸ್ಗಳು ಏನು ಶುರುವಾಗಿತ್ತು? ಹೆಂಗಾಗಬೇಕು ಅಂತಿದ್ರಿ ಅವಾಗ? ನನಗೆ ಪರ್ಟಿಕ್ಯುಲರ್ಲಿ ನಾನು ಇದೇ ಆಗ್ಬೇಕನ್ನೋ ಕ್ಲಾರಿಟಿ ಇರಲಿಲ್ಲ ನನಗೆ.
ಆ ಥರ ಕ್ಲಾರಿಟಿ ಕೊಡೋಕ್ಕೆ ನನ್ನ ಸುತ್ತಮುತ್ತ ಆ ಎನ್ವಿರಾನ್ಮೆಂಟ್ ಕೂಡ ಇರಲಿಲ್ಲ. ನನಗೆ ಸ್ಕೂಲ್ಗೆ ಹೋಗೋದು ನಾನು ನಮ್ಮ ಸ್ಕೂಲಲ್ಲಿ 10th ನಾನು ಟಾಪರ್ ಆಫ್ ದ ಬ್ಯಾಚ್. ಸೊ ನಾನು ಓದಿದ ಸ್ಕೂಲಲ್ಲಿ ಗ್ರಾಮ ವಾಸ್ತವ್ಯ ಆಗಿತ್ತು. HD ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರು 2007-8 ಟೈಮಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಬಟ್ ಒಂದು ಟ್ರಾಜಿಡಿ ಕೂಡ ಇದೆ. ಆ ಮಧ್ಯದಲ್ಲಿ ನಮ್ದು ಗುಡಿಸ್ಲಿಗೆ ಬೆಂಕಿ ಬಿದ್ಬಿಟ್ಟು ನಮ್ದು ಫುಲ್ ಹೋಟೆಲ್ಲೇ ಹೊರಟೋಗಿದ್ಬಿಟ್ಟು ಫುಲ್ ಸುಟ್ಟೆ ಹೋಗಿತ್ತು, ಬೂದಿ ಆಗೋಗ್ಬಿಟ್ಟಿತ್ತು. ನನ್ನ ಸ್ಕೂಲ್ ಬ್ಯಾಗ್ ಸಮೇತ 9th ಸ್ಟ್ಯಾಂಡರ್ಡ್ ಕ್ಲೋಸ್ ಟು ಹಾಲಿಡೇಸ್ ಅಲ್ಲಿ. 10th ಸ್ಟ್ಯಾಂಡರ್ಡ್ಗೆ ಐ ಹ್ಯಾಡ್ ನಥಿಂಗ್, ಏನು ಬುಕ್ಸ್ ಇಲ್ಲ, ನೋಟ್ ಬುಕ್ ಇಲ್ಲ, ಏನೂ ಇಲ್ಲ. ಆಮೇಲೆ ಆ ಟೈಮಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬೇರೆ ಇನ್ನೊಂದು 3 months ಇತ್ತು. ಸೊ ಗ್ರಾಮ ವಾಸ್ತವ್ಯದು ಒಂದು ಇಂಟ್ರೆಸ್ಟಿಂಗ್ ಕತೆ ಏನಂದ್ರೆ, CM 3 ತಿಂಗಳು ಮುಂಚೆ ಬರ್ತಾರೆ ಅಂದ್ರೆ ಆ ಸ್ಕೂಲ್ನೇ ರಿನೋವೇಟ್ ಮಾಡ್ಬಿಟ್ರು. ಸ್ಕೂಲ್ ಫುಲ್ ರಿನೋವೇಟ್ ಆಯ್ತು. ಆ ಹಳ್ಳಿ ತುಂಬಾ ಚಿಕ್ಕ ರಿಮೋಟ್ ವಿಲೇಜ್. ನಮ್ಮೂರಿಂದ ನಾನು ಹೋಗ್ತಿದ್ದ ಹೈಸ್ಕೂಲ್ ಊರಿಗೆ 3 ಕಿಲೋಮೀಟರ್. ನಾವು ಒಂದು ಕಾಡ್ ದಾರಿನಲ್ಲಿ ನಡ್ಕೊಂಡು ಹೋಗಿ ಮತ್ತೆ ನಡ್ಕೊ ಬರ್ಬೇಕು. 6 ಕಿಲೋಮೀಟರ್ ಬಸ್ ಇಲ್ಲ, ಯಾಕಂದ್ರೆ ನೀವು ಒಂದು ಹಳ್ಳ ದಾಟ್ಬೇಕು, ಅದಾದ್ಮೇಲೆ ಒಂದು ತೋಪು, ಒಂದ್ ಹೊಲ ಎಲ್ಲ ದಾಟಿ ಹಿಂದೆ ಹಾಸಿ ಹೋಗ್ಬೇಕು. ಸೇಫ್ ಅದು. ನಮ್ ಟೀಚರ್ಸ್ ಕೂಡ ನಡ್ಕೊಂಡ್ ಬರೋರು ನಮ್ ಜೊತೆ, ಎಲ್ಲ ಬಾಗಲಕೋಟೆ ಕೊಪ್ಪಳ ಟೀಚರ್ಸ್. ಸೊ ಅವರು ನಮ್ಮೂರಲ್ಲಿ ಇಳಿದ್ ಬಿಡೋರು ಬಸ್. ಸೊ ಅವ್ರ ಜೊತೆ ನಡ್ಕೊಂಡ್ ಹೋಗ್ತಿದ್ವಿ. ಇಲ್ಲ ಗುಂಪಲ್ಲಿ 5-5 ಜನ ಬ್ಯಾಚ್ ಆತರ ನಡ್ಕೊಂಡ್ ಹೋಗ್ತಿದ್ವಿ. ಅಲ್ಲಿ ತೋಪ್ ಹತ್ರ ಸ್ವಲ್ಪ ಭಯ ಆಗೋದಷ್ಟೇ ಬಿಟ್ರೆ, ಅಲ್ಲಿ ದಾಟಿದ್ಮೇಲೆ ಆಮೇಲೆ ಹಳ್ಳ ನದಿ ಏನಾದ್ರು ಬಂದ್ರೆ ನಾವು ದಾಟಕ್ ಆಗ್ತಾ ಇರ್ಲಿಲ್ಲ. ಅವಾಗ ರಜಾ ಕೊಟ್ಬಿಡೋರು ಸ್ಕೂಲ್ಗೆ. ಸೊ ಗ್ರಾಮ ವಾಸ್ತವ್ಯ ಟೈಮಲ್ಲಿ ಇಡೀ ಸ್ಕೂಲ್ನ ರಿನೋವೇಟ್ ಮಾಡ್ಬಿಟ್ಟಿದ್ರು. ದಾರಿ, ರೋಡ್ಸ್ ಎಲ್ಲ ಚೆನ್ನಾಗಿ ರಿನೋವೇಟ್ ಆಯ್ತು ಆ ಟೈಮಲ್ಲಿ. ಅಟ್ಲೀಸ್ಟ್ ಅವ್ರು ಬಂದಿದ್ದಕ್ಕೆ ನಮ್ ಸ್ಕೂಲಲ್ಲಿ ಶವರ್ ಬಾತ್ರೂಮ್ ಎಲ್ಲ ಬಂದ್ಬಿಡ್ತು. ಇವರು CM ಸ್ಟೇ ಆಗೋದು ಹೆಡ್ ಮಾಸ್ಟರ್ ರೂಮ್ ಅಲ್ಲಿ. ಸೊ ಅವಾಗ ಅದು ಫುಲ್ AC ಹಾಕ್ಬಿಟ್ಟು ಶವರ್ ಬಾತ್ರೂಮ್ ಎಲ್ಲ ಮಾಡ್ಬಿಟ್ಟು ಸ್ಕೂಲ್ ಉಸ್ತುವಾರಿ ನಾನ್ ನೋಡ್ಕೊಂತಾ ಇದ್ದೆ. ನಮ್ಗೆ ಇನ್ಸ್ಪೆಕ್ಷನ್ ಗೆ ನಮ್ಮನ್ನ ಒಂದ್ 5 ಜನನ್ ಬಿಟ್ಟಿದ್ರು. ಸೊ ದಟ್ ಇಸ್ ದ ಫಸ್ಟ್ ಟೈಮ್ ಶವರ್ ಬಾತ್ರೂಮ್ ಅಂದ್ರೆ ಹೆಂಗಿರುತ್ತೆ ಎಲ್ಲಾನು ನಾನು ಹೌದು ಐ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್. ಬಟ್ ಚಿಕ್ಕ ಹುಡುಗಿಯಿಂದ ಒಂದು ಆಂಬಿಷನ್ ಇತ್ತು, ಏನಾದ್ರೂ ಸಾಧನೆ ಮಾಡ್ಬೇಕು. ಬಟ್ ಏನ್ ಸಾಧನೆ ಮಾಡ್ಬೇಕು ಗೊತ್ತಿರ್ಲಿಲ್ಲ ನನಗೆ. ಲೈಕ್ ಸಾಧನೆ ಅಷ್ಟೇ, ಆದ್ರೆ ಏನ್ ಸಾಧನೆ, ಕ್ರಾಫ್ಟ್ ಅಲ್ಲಿ, ಆರ್ಟ್ ಅಲ್ಲಿ, ಅಥವಾ ಸೈನ್ಸ್ ಅಲ್ಲಿ, ಟೆಕ್ನಾಲಜಿನಲ್ಲಿ ಯಾವ್ದ್ರಲ್ಲಿ ಸಾಧನೆ ಮಾಡ್ಬೇಕು ಗೊತ್ತಿರ್ಲಿಲ್ಲ. ಬಟ್ ಏನೋ ಒಂದ್ ಸಾಧನೆ ಮಾಡ್ಬೇಕು. HD ಕುಮಾರಸ್ವಾಮಿ ಅವ್ರ ಗ್ರಾಮವಾಸ್ತವ್ಯ ಬಂದಾಗ ಏನಾಯ್ತು ಅಂತ? ಐ ಕ್ಲಿಯರ್ಲಿ ರಿಮೆಂಬರ್. ಅಂಡ್ ಅಷ್ಟೊತ್ತಿಗೆ ಆಲ್ರೆಡಿ ನಾನು 10th ಹೋದಾಗ ಬಂದಿದ್ದು. ಸೊ ನಾವು ಈ ಸೈಕಲ್ ಕೊಡಕ ಅವಾಗ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ದು ಬ್ಯಾಚಿಗೆ ಸೈಕಲ್ ಸಿಗ್ಲಿಲ್ಲ. ನಾವು 9th ಅಲ್ಲಿ ಇದ್ವಿ, 8th ಅವ್ರಿಗೆ ಸೈಕಲ್ ಸಿಕ್ತು. ನಾವೆಲ್ಲ 9th ಅವ್ರು ಸ್ಟ್ರೈಕ್ ಮಾಡಿದ್ವಿ ಸ್ಕೂಲಲ್ಲಿ. ನಮಗ್ ಕೊಡ್ಲಿಲ್ಲ. ನಮ್ ಜಸ್ಟ್ 3 months ಆಯ್ತು ಅಷ್ಟೇ 8th ಮುಗಿಸಿ, ನೀವು ನಮಗ್ ಸೈಕಲ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್. ನಾನು ಗುಂಪು ಕಟ್ಕೊಂಡು ಹೋಗಿದ್ವಿ ಸ್ಟ್ರೈಕ್ ಮಾಡಕ್ಕೆ. ಹೌದು, ಸ್ಕೂಲಲ್ಲಿ. ಆಮೇಲೆ ಸರಿ ಅದಾಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಆ ಟೈಮಲ್ಲೇ ನಮ್ದು ಅಂಗಡಿಗೆ ಬೆಂಕಿ ಬಿತ್ತು, ಇಲ್ಲ ಯಾರೋ ಇಟ್ರು ಅನ್ನೋದು ಇದೆ. ಬಟ್ ಆ ಬೆಂಕಿ ಸುಟ್ಟಿ ಹೋದ್ಮೇಲೆ ನೆಕ್ಸ್ಟ್ ಗೊತ್ತಿಲ್ಲ, ಇಡೀ ರಾತ್ರಿ ಆ ಬೆಂಕಿ ಆರ್ಸೋಕೆ ಟ್ರೈ ಮಾಡಿದ್ವಿ, ಅದಾಗ್ಲಿಲ್ಲ. ನಾನೊಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾನೆ ಇದ್ದೆ, ಬಿಕಾಸ್ ಐ ವಾಸ್ ಹೆಲ್ಪ್ಲೆಸ್. ನಮ್ಮ ಅಪ್ಪನೂ ಕೂಡ ಅಮ್ಮನೂ ಕೂಡ ಹೆಲ್ಪ್ಲೆಸ್. ಅವಾಗ ಬೆಳಗ್ಗೆ ಎದ್ದು ಬಂದಾಗ ಬರೀ ಬೂದಿ ಇತ್ತು. ಪೊಲೀಸವ್ರು ಬಂದ್ರು, ಎಲ್ಲ ಮಹಾಜರು ಮಾಡಿದ್ರು, ಫೋಟೋಸ್ ತಗೊಂಡ್ರು. ಆಮೇಲೆ ಕಂಪ್ಲೇಂಟ್ ಏನು ಕೊಡ್ಲಿಲ್ಲ. ನಮಗೆ ಗೊತ್ತಿಲ್ಲ ಏನು ಆಗಿದೆ, ಇದು ಹೆಂಗಾಯ್ತು ಅಂತ. ಅಂದ್ರೆ ಲೈಫ್ ಪೂರ್ತಿ ಝೀರೋಗೆ ಬಂತು, ಮತ್ತೆ ಬ್ಯಾಕ್ ಟು ಝೀರೋ. ಈಗ ನೆಕ್ಸ್ಟ್ ಬೆಳಗ್ಗೆ ನಮ್ಮಪ್ಪ ಕೆಲಸ ಮಾಡಬೇಕು. ಸೊ ಅಲ್ಲಿ ಹೋಟೆಲ್ ಇಲ್ಲ, ಮತ್ತೆ ಕಟ್ಟೋಕೆ ಅಫೋರ್ಡಬಲ್ ಇಲ್ಲ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ರಿಂದ ಡಿಮ್ಯಾಂಡ್ ಏನೂ ಇಲ್ಲ, ಎಲ್ಲ ಗೌರ್ಮೆಂಟಿಂದ ಬುಕ್ಕು, ಬಟ್ಟೆ, ಊಟ ಕೊಡೋರು. ಇನ್ನು ಇರೋಕೆ ನಮ್ಮ ದೊಡ್ಡಪ್ಪ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ರು. ಬಟ್ ಬೇರೆ ಏನೂ ಇಲ್ಲ. ಲೈಕ್ ನಾಳೆ ಏನೋ ಗೊತ್ತಿಲ್ಲ, ಫ್ಯೂಚರ್ ಇಲ್ಲ. ಸೊ ನನಗೂ ನನ್ನ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಸೊ ಆಮೇಲೆ ಆ ಗ್ರಾಮ ವಾಸ್ತವ್ಯ ಬಂದಾಗ ನಮ್ಮ ತಾತ ಒಬ್ರಿದೆ, ಶಂಕರಪ್ಪ ಮೇಷ್ಟ್ರು ಅಂತ. ಅವ್ರ ಹತ್ರ ಒಂದು ರೈಟ್ ವಾಕಿಂಗ್ ಹೋಗ್ತಾರೆ ಪ್ರತಿದಿನ. ಅವ್ರ ಜೊತೆ ಹೋಗ್ಬಿಟ್ಟು ಒಂದು ಲೆಟರ್ ಅವ್ರ ಹೆಲ್ಪ್ ತಗೊಂಡು ನಾನೊಂದು ಲೆಟರ್ ಬರ್ದೆ ಕುಮಾರಸ್ವಾಮಿ ಅವ್ರಿಗೆ. ನೀವು ಬರೆದ್ರಿ? ನಾನು ಬರ್ದೆ, ಕುಮಾರಸ್ವಾಮಿ ಅವ್ರಿಗೆ. ಹೌದು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ನಾವು ತಂದೆ ತಾಯಿ ಮಗಳಿರೋದು, ನಮ್ಮ ಇರೋಕೆ ಏನು ಇಲ್ಲ. ಈ ತರ ನಮ್ಗೆ ಇದ್ದಿದ್ದು ಒಂದು ಹೋಟೆಲ್ ಇತ್ತು, ಅದು ಕೂಡ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂತ. ಅದು ಪ್ರೂಫ್ಗೆ ಆ ಫೋಟೋಸ್ ಪೊಲೀಸರಿಂದ ಇಸ್ಕೊಂಡು ಎಲ್ಲ ಪಿನ್ ಮಾಡಿದ್ದೆ. ಮತ್ತೆ ಕೆಳಗಡೆ ಬರ್ದಿದ್ದೆ, ಮಂಜುಶ್ರೀ ನಿಜಲಿಂಗೇಗೌಡ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಸೋದೇನಹಳ್ಳಿ ಅಂತ. ಆಮೇಲೆ ಅದಕ್ಕೆ ನಮ್ಮ ತಾತ ರೀಡ್ ಮಾಡಿದ್ರು. ಅವ್ರು ಹೇಳಿದ್ರು, ಇದು ಕರೆಕ್ಟ್ ಆಗಿದೆ, ಇದು ತಗೊಂಡೋಗಿ ಕೊಡು ಅಂತ.
ಅಲ್ಲಿ ತಗೊಂಡೋಗಿ ನೆಕ್ಸ್ಟ್ ಡೇ ಗ್ರಾಮ ವಾಸ್ತವ್ಯ ಓ ಬಂದಾಗ ಕೊಟ್ರ ಹಾ ತಗೊಂಡೋಗಿ. ಬಂದಾಗ ಕೊಡ್ಬೇಕು ಅಂತ ಹೋಗಿದ್ದು. ಹಾ ಹೋಗಕ್ಕೆ ಅಲ್ಲಿ ಆಲ್ಮೋಸ್ಟ್ ಲಕ್ಷಾಂತರ ಜನ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ, ಬರೀ ತುಮಕೂರು ಜಿಲ್ಲೆ ಅಲ್ಲ. ಒಂದ್ ಕಡೆ ಕಂಪ್ಲೀಟ್ ಹ್ಯಾಂಡಿಕ್ಯಾಪ್ಸ್ ಲೈನ್ ಇದೆ, ಅದೊಂದು 2000 3000. ಒಂದ್ ಕಡೆ ರೈತರು, ಒಂದ್ ಕಡೆ ಈ ತರ. ನಾನು ಫಸ್ಟ್ ಟೈಮ್ ನೋಡಿದ್ದದು. ಲೈಕ್ ಆಲ್ಮೋಸ್ಟ್ 5 acres ಆಫ್ ಲ್ಯಾಂಡ್ ಅಲ್ಲಿ ಫುಲ್ ಜನ ಇದ್ದಾರೆ. ನೀವು ಎಲ್ಲೂ ಹೋಗಕ್ಕೆ ಆಗಲ್ಲ. ನೀವು ಕುಮಾರಸ್ವಾಮಿ ಅವ್ರನ್ನ ರೀಚ್ ಆಗ್ಬೇಕು ಅಂದ್ರೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಕೊನೆಗೂ ನಾನು ಯೂನಿಫಾರ್ಮ್ ಅಲ್ಲಿ ಹೋಗಿ ಒಂದು ರೋಸ್ ತಗೊಂಡಿದ್ದೆ ಅವ್ರಿಗೆ ಕೊಡೋಣ ಅಂತ. ಅವಾಗ ಆಮೇಲೆ ಒಂದು ಲೆಟರ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಕ್ಯೂನಲ್ಲಿ. ನಾನು ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ, ಅವ್ರ ಸ್ಟೇಜ್ ಅಲ್ಲಿ ಎಲ್ಲೋ ಇದ್ದಾರೆ. ಓಕೆ. ಬಟ್ ಅಲ್ಲಿಂದ ನಾನು ಕಾನ್ಸ್ಟೇಬಲ್ ನ ರಿಕ್ವೆಸ್ಟ್ ಮಾಡಿ ನುಸ್ಲುಕೊಂಡು ಅದ್ರಲ್ಲಿ ಹೋಗಿ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅವ್ರು ನೋಡಿದ್ರೆ ಇನ್ಫ್ಯಾಕ್ಟ್ ನನಗಿನ್ನ ತೀರಾ ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿದ್ರು ಇನ್ಫ್ಯಾಕ್ಟ್ ಬಂದಿದ್ದ ಜನ. ಬಟ್ ಹೆಂಗೋ ರಿಕ್ವೆಸ್ಟ್ ಮಾಡಿ ಆಲ್ಮೋಸ್ಟ್ ನಿಯರ್ ಹೋದೆ ನಾನು. ಆಮೇಲೆ ಬಂದ್ರು ಕುಮಾರಸ್ವಾಮಿ ಅವ್ರು ಆ ಕಡೆಯಿಂದ, ಅವ್ರಿಗೆ ಕೊಟ್ಟೆ, ಕಾಲಿಗೆ ಬಿದ್ಬಿಟ್ಟು ನಾನು ಹೇಳ್ದೆ ಈ ತರ. ನನಗೆ ಕೊಟ್ಟಿದ್ದು ಫ್ಯೂ ಸೆಕೆಂಡ್ಸ್ ಆಫ್ ಟೈಮು. ಆ ಟೈಮಲ್ಲಿ ನಾನು ಹೇಳ್ದೆ ನಮ್ಗೆ ಈ ಥರ ಹೋಗಿದೆ ಎಲ್ಲ. ಇದೇ ಸ್ಕೂಲಲ್ಲಿ ಓದ್ತಿದ್ಯಾ ಅಂದ್ರು. ಹೌದು 10th ಸ್ಟ್ಯಾಂಡರ್ಡ್ ಸರ್, ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ಈ ಥರ ಆಗ್ಬಿಟ್ಟಿದೆ ಅಂತ. ಸುಮ್ಮನೆ ಸೈನ್ ಹಾಕಿದ್ರು ಅದ್ರ ಮೇಲೆ. ಆಮೇಲೆ ನಮಗೆ ಆವಾಗ ಒಬ್ರು ಪೊಲೀಸರು ಅವ್ರು ಸೈನ್ ಹಾಕಿದ್ದಾರೆ ಅಂದಮೇಲೆ ಏನಾದ್ರು ಪರಿಹಾರ ಬರುತ್ತೆ. ಇಟ್ಕೊಂಡ್ರೆ ನಿಮ್ಗೆ ವಾಪಸ್ ಕೊಟ್ರಾ? ಅವರೇ ಇಟ್ಕೊಂಡ್ರು ಅಷ್ಟೇ. ಇಟ್ಕೊಂಡ್ರು ಅವ್ರ ಹಿಂದೆಗಡೆ ಅವ್ರ ಅಸಿಸ್ಟೆಂಟ್ ಯಾರೋ ನಿಂತಿದ್ರು ಅನ್ಸುತ್ತೆ, ಅವ್ರಿಗೆ ಕೊಟ್ರು. ಆಯ್ತು. ಸೊ ಆಮೇಲೆ ಸರಿ ಆಯ್ತು, ಒಳ್ಳೇದಾಗುತ್ತೆ ಹೋಗು ಅಂದ್ರು. ಅಷ್ಟೇ. ಅಲ್ಲಿಂದ ತುಂಬಾ ಖುಷಿಯಿಂದ, ತುಂಬಾ ಪ್ರೌಡ್ ಇಂದ ಬಂದೆ ಆಚೆ. ಪರಿಹಾರ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಗಿನ್ನ ಒಬ್ಬ ಮುಖ್ಯಮಂತ್ರಿ ಅವ್ರನ್ನ ನಾನು ಮೀಟ್ ಮಾಡಿದೆ. ನಮ್ಮ ಬ್ಯಾಚಲ್ಲಿ ನಾನೇ ಒಬ್ಳೆ ಹುಡುಗಿ ಹೋಗಿ ಮೀಟ್ ಮಾಡಿದ್ದು. ಇಷ್ಟು ದೊಡ್ಡ ಕ್ರೌಡ್ ಅಲ್ಲಿ ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡದ್ನಲ್ಲ ಅಂತ ತುಂಬಾ ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರನ್ನ ನಮ್ಮಂತವ್ರು ರೀಚ್ ಆಗಕ್ ಆಯ್ತಲ್ವಾ ಅಂತ. ಆ ಗ್ರಾಮ ವಾಸ್ತವ್ಯ ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಅವ್ರ ಕಡೆಯಿಂದ. ಆಮೇಲೆ ರಿಸಲ್ಟ್ ಆಮೇಲೆ ಬಂದ್ಬಿಟ್ಟೆ. ಒಂದು ಕ್ಲಾಸ್ 10th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ಅಲ್ಲಿ ನೋಡ್ತೀನಿ, ಬೆಂಚ್ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅದೆಲ್ಲ ಡಂಪ್ ಮಾಡಿದ್ದಾರೆ. ಆ ಪೇಪರ್ಸ್, ಲೆಟರ್ಸ್ ಫಲಾನುಭವಿಗಳಿಗೆ ಕೊಡ್ತಾರಲ್ವಾ, ಹಾ ಅದೆಲ್ಲ ಚೀಲ ಗಟ್ಲೆ ಇದೆ. ಒಂದ್ 5-10 ಮೂಟೆ ಆಗುತ್ತೆ. ಸೊ ಅದನ್ನ ಡಂಪ್ ಮಾಡಿದ್ದಾರೆ. ನನ್ ಲೆಟರ್ ಅದ್ರಲ್ಲಿ ಎಲ್ಲಿದೆ ಯಾರಿಗ್ ಗೊತ್ತು. ಸೊ ಅಲ್ಲಿ ಆಫೀಸರ್ಸ್ ಕೂತ್ಕೊಂಡು ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ವಾ, ಸಗ್ರಿಗೇಟ್ ಮಾಡ್ತಾ ಇದ್ರು. ಸಗ್ರಿಗೇಟ್ ಮಾಡಿ ಸೈನ್ ಇರೋದು ಮಾತ್ರ ಮೇ ಬಿ ಸಗ್ರಿಗೇಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ಒಂದ್ ನೋಡ್ದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಲೆಟ್ರು ಯಾರ ಕೈಗೆ ಸೇರುತ್ತೆ, ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಅದೇ ಮೂಡಲ್ಲಿ ಇದೆ ಒಂದ್ 10 ದಿನ. ಸ್ವಲ್ಪ 1 ತಿಂಗಳಾದ್ಮೇಲೆ ನಮ್ಗೊಂದು ಲೆಟರ್ ಬಂತು ಪೋಸ್ಟ್ ಆಫೀಸಿಂದ. ಏನಂತ? ನಿಮ್ಗೆ ಪರಿಹಾರ ಧನ ಪ್ರಾಪ್ತಿ ಆಗಿದೆ, ಅಂದ್ರೆ ಸಿಕ್ಕಿದೆ ಅಂತ. 20,000 rupees, 20,000 ರೂಪಾಯಿ ಸರ್ಕಾರದಿಂದ ಬಂತಾ? ಅದ್ರದ್ ಬರೋ ಅಲ್ಲಿಂದ ಏನೋ ಲೆಟರ್ ಬಂತು ಪೋಸ್ಟ್ ಆಫೀಸಿಂದ. ಆದ್ರೆ ಅದು ನಮ್ಮ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ತಹಶೀಲ್ದಾರ್ ಆಫೀಸ್ ಹತ್ರ ಮಧುಗಿರಿಗೆ ನಾನು ನಮ್ಮಪ್ಪ ಹೋದ್ರೆ, ನಮ್ ಜೊತೆ ಒಂದು ಹೆಂಗಸು ಇದ್ರು. ಅವರು ತುಂಬಾ ಕಷ್ಟದಲ್ಲಿದ್ರು. ಅವ್ರಿಗೆ ಏನೋ ಕಾಯಿಲೆ ಇತ್ತು, ಕ್ಯಾನ್ಸರ್. ಸೊ ಅವರಿಗೂ ಬಂದಿತ್ತು. ಅವ್ರಿಗೆ 40,000, ನನಗೆ 20,000. ಆಮೇಲೆ ಅವರು ತಹಶೀಲ್ದಾರ್ ಆಫೀಸ್ಗೆ ಇಂದ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವು CM ಇಂದ ಕಲೆಕ್ಟ್ ಮಾಡ್ಕೋಬಹುದು, ತಹಶೀಲ್ದಾರ್ ಆಫೀಸ್ ಇಂದ ಕಲೆಕ್ಟ್. ದೇವ್ರ ವರ ಕೊಟ್ರು, ಪೂಜಾರಿ ವರ ಕೊಡಲ್ಲ. ಅದು ತುಂಬಾ ನಿಜ ನನ್ನ ಪ್ರಕಾರ. ಗೌರ್ಮೆಂಟ್ ಇಂದ ಅದ್ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಹೌದು. ತಹಶೀಲ್ದಾರ್ ಆಫೀಸ್ಗೆ ತುಂಬಾ ಅಲ್ದಾಡ್ಬಿಟ್ಟಿದೀವಿ ನಾನು ನಮ್ಮಪ್ಪ. ಅಲ್ಟಿಮೇಟ್ಲಿ ಅದ್ ನಮ್ ಕೈ ಸೇರುವಾಗ 3 ತಿಂಗಳೇ ಆಗೋಯ್ತು. 20,000 ಬಂತಾ? 20,000 ಒಂದು 17,000-18,000 ಚೇಂಜ್. ಮಿಕ್ಕಿದ್ ಎಲ್ಲೋಯ್ತು ಗೊತ್ತಿಲ್ಲ. ಇನ್ನೊಂದಂದ್ರೆ ನನಗ್ ಬಂತು. ನನ್ ಜೊತೆ ಆಂಟಿ ಇದ್ರಲ್ಲ, ಕ್ಯಾನ್ಸರ್ ಪೇಷಂಟ್, ಅವ್ರಿಗೆ ಬರೋವಾಗ ಅವ್ರು ಸತ್ತೇ ಹೋದ್ರು. ಆಂಟಿ ಈಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಕ್ಯಾನ್ಸಲ್ ಆಯ್ತು, ಬೇರೆ ಯಾರಿಗೂ ಕೊಡ್ಲೂ ಇಲ್ಲ ಅದು ದುಡ್ಡು. ಅವಾಗ ಏನ್ ಮಾಡಿದ್ರಿ? ಅವಾಗ 20,000ದಲ್ಲಿ ನಮ್ಮಪ್ಪ ಏನ್ ಮಾಡಿದ್ರು, ಪಕ್ಕದಲ್ಲಿ ನಮ್ ಅಂಗಡಿ ಎಲ್ಲ ಸುಟ್ಟೋಗಿತ್ತಲ್ವಾ, ಅದಕ್ಕೆ ಮತ್ತೆ ಒಂದ್ ಪೆಟ್ಟಿಗೆ ಅಂಗಡಿ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಮತ್ತೆ ಒಂದ್ ಪೆಟ್ಟಿಗೆ ಅಂಗಡಿ ಮಾಡಿದ್ವಿ. ಈ ಟೈಮು ಯಾರು ಬೆಂಕಿ ಇಕ್ಬಾರ್ದು, ಸುಟ್ಟೋಗ್ಬಾರ್ದು ಅಂದ್ರೆ ಕಲ್ಲಿನ ಕುಚ್ಚ ಬರುತ್ತೆ, ಕಲ್ಲು, ಅದನ್ನ ಸುತ್ತ ಇಕ್ಕಿ ಮೇಲೆ ಶೀಟ್ ಹಾಕಿದ್ರು. ಈ ಸತಿ ಅದ್ ಹೆಂಗ್ ಬೆಂಕಿ ಇಕ್ತೀರಾ ಇಡಿ ಅಂದ್ಬಿಟ್ಟು.